ಏನೇ ಅಂದರೂ ನನಗೆ ಬರಲ್ಲ ಇಲ್ಲ ಕಣಂಟಿ. ಅವ್ನು ಹೆಂಗೆ ಮಾಡ್ತಾನೆ ಆ ಚಿಕ್ಕಪ್ಪ ಅಂತ ನನಗೆ. ಅವನು ಇವನು ಅಂತ ಮಾತಾಡೋಂಗಾಗುತ್ತೆ. ಅಲ್ಲ ಅವ್ನಿಗಿರೋ ಬೆಲೆ ನಮಗಿಲ್ವಲ್ಲ, ಯಾಕೆ ಅಷ್ಟೊಂದು ಅವ್ರು ಯಾಕೆ ಹಂಗೆ ಬರುತ್ತೆ, ಅವ್ರಿಗೆ ಯಾಕೆ ಹಂಗೆ ಬರ್ತೈತೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಅಲ್ಲ ನಮಗೆ ಬರಲ್ವಲ್ಲ, ನಾವು ಎಷ್ಟು ಕಷ್ಟಪಟ್ಟು ನಾವು ಏನು ಮಾಡಬೇಕು ಅಂತಂದ್ರೂ ನಮಗೆ ಬರಲ್ವಲ್ಲ ಆ ವಿದ್ಯೆ. ಅದು ಹೆಂಗೆ ಕಲ್ತ್ಕೋಬೇಕು ಏನು ಎತ್ತ ಅಂತೇಳಿ. ಅದಕ್ಕೆ ಬೇಕಾದರೆ ಟ್ರೈನಿಂಗ್ ಆದರೂ ಹೋಗ್ತೀನಿ ಕಣಂಟಿ. ಏನಾರ ಟ್ರೈನಿಂಗ್ ಕೊಡೋರಾದರೂ ಇದ್ದಾರೆ. ಬಿಟ್ಟಾಕತ್ತ ಅದೇನತ್ತ ಅದು ಪಾಪ ಕೈಯಾಗೆ ಅಂತ ಜನರೇಖೆ ಇರ್ಬೇಕಂತ, ಅದರಿಂದ ಅಂತ ಆಗೋದ. ಟ್ರೈನಿಂಗ್ ಕೊಡೋದ್ರಿಂದ ಆಗಲ್ಲ, ಒಬ್ಬರಿಂದ ಕಲಿಯೋಕ್ಕಾಗಲ್ಲ. ಅದು ಕಲ್ಸಂತ ವಿದ್ಯೆ ಅಲ್ಲ ಕಣಪ್ಪ. ಅದು ಏನೋ ಅವ್ನ ಕೈಯಾಗ ಏನೋ ಜನರೇಖೆ ಇರುತ್ತಂತೆ, ಅದು ಅವ್ನ ಕೈಯಾಗ ಐತಂತೆ. ಯಾರು ಅವ್ನಿಗೈತಿ ಅಚ್ಚ ಅವನ ಆ ಪಟ್ಟಿ ಹಂಗೆ ಆಡೋದು. ಏನು ಬಂದೈತೆ ತಾಯಿ ಅವನಿಗಂತೂ, ರಾಮ ರಾಮ ಅವನಿಗೂ. ಅಯ್ಯಪ್ಪ ಇದೊಂದು ಯಾವಾಗ ಹಾಳಾಗೋಗುತ್ತಪ್ಪ ನನಗಂತೂ ನೋಡಿ ತಡ್ಕಮಕ್ಕಾಗ್ತಿಲ್ಲ ಹೋಗತ್ಲಾಗಿ. ಅಯ್ಯಪ್ಪ 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 ಅಯ್ಯಪ್ಪ. ಅವರು ಅಲ್ಲಿಗೆ ಹೋಗಿದ್ರು ಕಣ್ಪಾಪ, 50,000 ಕೊಡ್ತೀವಿ ಅಂತ ಹೇಳ್ತಿದ್ರು. ಕಾರ್ನ ಕರ್ಕೊಂಡು ಹೋದ್ರು ಕಣಪ್ಪ. ಈಗ ಬಂದು ಕಾರ್ನಾಗೆ ಅವನು ಕೆಲಸದಾಗ ಇದ್ದಾರಂತೆ, ಅವರೆಲ್ಲ ಮನೆ ಕಡೆಗೆ ಸೆಂದಾಕ ಇದ್ದಾರಂತೆ. ನಮ್ಮ ಅವ್ರ ಮನೆ ಕಡೆಗೆ ಹಂಗಿಂಗಿಲ್ಲ, ಸಖತ್ತಾಗಿದ್ದಾರೆ. ಏನು ಹಂಗಿಂಗಿಲ್ಲ ಬಿಡು. ಚೆನ್ನಾಗಿರೋದಕ್ಕೆ ಮತ್ತೆ ಅವರು ಬಂದು ಹಂಗೆ ಕರ್ಕೊಂಡು ಹೋಗಿರೋದು. ಎಷ್ಟಾದರೂ ಕೊಡ್ತಾರೆ ಇವ ನೀರು ಬಿದ್ದುಬಿಟ್ರೆ. ಬರೋಲ್ಲ ಹೇಳು, ನೀನು ಮಾಡ್ದಾಗಲೇ ಬಂದಿಲ್ಲ ಅಂದಮೇಲೆ ನೋಡೋಣ. ಅದು ಒಂದು ಅವನಿಗೂ ಬರಲಿಲ್ಲ ಅಂದ್ರೆ ಅವ್ನು ಹಿಡ್ಕೊಂಡು ಒಯ್ದು ಕಳಿಸ್ತಾರೆ. ಒದ್ದಿಸ್ಕಂಬ್ಲಿ ಸುಮ್ಮನೆ. ಅಯ್ಯೋ 50,000 ಕೊಡ್ತೀವಿ ಅಂತ ಹೇಳವ್ರೆ. 50,000 ಕೊಡ್ತೀವಿ, ನೀರು ಬಿದ್ದುಬಿಟ್ರೆ ಎಷ್ಟನ್ನಾಗಲಿ ಹೇಳ್ಕೊಡ್ತೀವಿ, ನಮ್ಮ ಕೈಯಾಗಿದ್ದಿದ್ದ ಅಂತ ಹೇಳವ್ರೆ. ದುಡ್ಡು ಕಾಸಿಗೆ ಏನೋ ಬಾರಿಲ್ವಂತ ಮಸ್ತ ಕೊಡ್ತಾರಂತೆ. ನೋಡಪ್ಪ ಸಿದ್ಲಿಂಗು ಎಷ್ಟು ಇದು ಅಲ್ಲ, ನೀರು ಬಿದ್ರಂದ್ರೆ ಏನೋ ಬಿಡಪ್ಪ ಅನ್ಬೋದು. ನೀರು ಬೀಳಿಲ್ಲ ಅಂದ್ರೆ ಅವ್ನು ಹಿಡ್ಕೊಂಡು ಒಯ್ದು ಕಳಿಸ್ತಾರೆ ತಗ. ನಮ್ಮ ಹುಡ್ಗನ ಹೆಂಗೆ ಒಯ್ದ್ರೆ ಅವನು ಹಂಗೆ ಒಯ್ತಾರೆ. ಅಲ್ಲ ನೋಡಿ ತಾಯಿ, ಸಿದ್ಲಿಂಗು ನನಗೇನೆ ಎಂಥ ಕಾರಣ ಕುಂಡ್ರಿಸ್ಕೊಂಡು ಹೋದ್ರು. ನೋಡೇನತ್ತಮ್ಮ ಅವ್ನಿಗೆ ಎಂಥ ಪಿರೇವು. ಬಾ 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 ಏನು ಹಂಗೇನೆ ಊರಿಗೊಬ್ಳೆ ನಾನೇ ಪದ್ಮಾವತಿ ಅಮ್ಮಂಗೆ ಅವ್ನು ಹಂಗೆ ಆಡ್ತಾನೆ. ಊರಿಗೆ ನಾನು ದೊಡ್ಡ ಇದು ಅಮ್ಮಂಗೆ ಆಗ್ಬಿಟ್ಟೈತಿ ಅವನಿಗೆ ಇವಾಗ. ನನಗಂತೂ ನೋಡಿ ಮೈಯೆಲ್ಲ ಉರಿತು ಕಣೆ. ಅಯ್ಯೋ ನಮ್ಮ ಪಾಪಗೂ ಹಿಂಗೆ ಆಗಿದ್ರೆ ಅವನು ಎಂಥ ಸೆನಕ್ಕಿರಾನಲ್ವೇ. ಅವನು ಹೆಂಗನ ಒಳ್ಳೆ ಕೆಲಸ ಮಾಡ್ಕೊಂಡು ಇರಾನಲ್ವೇ. ಅವನಿಗೂ ಇಂಥ ವಿದ್ಯೆ ಬಂದಿದ್ರೆ ಅಮ್ಮಂಗೆ ಆಗ್ತೈತಿ. ಮಸ್ತಾಗೆ ದುಡ್ಡು ಕಾಸು ಮಸ್ತಾಗಿ ಕೊಡ್ತಾರಂತೆ ಕಣೆ ಲಲಿತಮ್ಮ. ಈಗ ಅವರು 50,000 ಲಕ್ಷಗಟ್ಟಲೆ ಕೊಡ್ತಾರಂತೆ. ನೀನೇ ನಮ್ಮ ಇದ್ರಾಗೆ ನೀರು ಬರಂಗೆ ಮಾಡಿಬಿಟ್ರೆ ಇಂಥ ಬೇಸಿಗೆಗೆ ತುಂಬ ಬರ ಬಂದುಬಿಟ್ಟೈತೆ ಕಣಪ್ಪ. ಲಕ್ಷದ ತೋಟ ಹೋಗುತ್ತೆ. ಅವರೊಂದು 20 ಲಕ್ಷಕ್ಕೆ ತೋಟ ಕೊಡ್ತಾರಂತೆ ವರ್ಷ. ಅದಕ್ಕೆ 1 ಲಕ್ಷನೇ ಕೊಡ್ತೀವಿ. ಸುಮ್ಮನೆ ತೋಟ ಆಳೋದ್ರೆ ಹೋಗಲ್ವಿ, ಅದಕ್ಕೆ ನೀರು ಬಿದ್ದುಬಿಟ್ರೆ 1 ಲಕ್ಷನೇ ಕೊಡ್ತೀವಿ ಅಂತ ಹೇಳವ್ರಂತೆ. ನೋಡಮ್ಮ 1 ಲಕ್ಷ ದುಡ್ಡು ದುಡಿಯೋಕೆ ಒಂದು ಬೋರ್ ಪಾಯಿಂಟ್ ಮಾಡಿ 1 ಲಕ್ಷ ಇಸ್ಕೊಂತಾನಂದ್ರೆ ಏನಾಯ್ತು. ಕೊಡ್ತಾರೆ ಅವ್ರು, ಯಾರೋ ಒಳ್ಳೆಯವರು ಅಲ್ಲ. ಇರೋಂಥರ ಒಬ್ಬೊಬ್ರು ಯಾರನ್ನ ಕೊಡಲ್ಲ, ಅವ್ರು ಆದರೆ ಒಳ್ಳೆಯವ್ರಂತೆ. ಅಷ್ಟು ಇದರಂತೆ ಅವರು. ಏನೋ ನಮ್ಗೆ ಒಳ್ಳೇದು ಮಾಡ್ಯಾರಂದರೆ ಅವರು ಒಳ್ಳೇದು ಮಾಡ್ತಾರಂತ ಅಂತಾರಂತೆ ಅವರು. ಬಂದು ಕಾರ್ನ ಕರ್ಕೊಂಡು ಹೋದ್ರು ರಜಮಾ. ಕರ್ಕೊಂಡು ಹೋಗ್ಲಿ ಬಿಡು. ಕರ್ಕೊಂಡು ಹೋಗ್ಲಿ. ಏನು ನಮ್ಗೇನು ಅಂತದ್ದೆ ಸಾಕು. ನಮ್ಗೆ ಇರೋದೇನು ಯಾರೇನು ಹೊತ್ಕೊಂಡು ಹೋಗಲ್ಲ ಬಗ್ಗೆ ಕೈ. ಅವ್ನು 7 ಲಕ್ಷ ದುಡಿದ್ರು ಯಾರೇನು ಹೊತ್ಕೊಂಡು ಹೋಗಲ್ಲ. ಹೆಂಗನ ಮಾಡ್ಕೊಂಬ್ಲಿ. ನಮ್ಗೇನೇನು ಬೇಡ ಸಾಕು. ನಮ್ಮ ಕಿಟ್ಟು ಏನೋ ಒಂದು ಕೆಲಸ ಮಾಡ್ತಾನೆ, ಅವನು ಏನೋ ಒಂದು ಕೆಲಸದಾಗ ಮುಂದುವರಿತಾನೆ. ಸಾಕು, ಇದೇ ಸಾಕು. ಯಾರೇನು ಹೊತ್ಕೊಂಡು ಹೋಗಲ್ಲ. ಏನು ನಮಗೆ ಇದೇ ಸಾಕು, ನಿಮ್ದು ಇರಬೇಕು ತಗ. ಏನು ಮಾಡಿದೆ ಏನಪ್ಪ, ನಮ್ಗೆ ಬೀಳಲಿಲ್ಲ ಅಂದರೆ ಅವನು ಒಯ್ದು ಕಳಿಸ್ತಾರೆ ತಡಿ. ಬೀಳಬಾರ್ದು ನೀರು. ಅದೇ ಮತ್ತೆ ಕಾರ್ನ ಕರ್ಕೊಂಡು ಹೋಗ್ಯಾರ, ಆಮೇಲೆ ನಡ್ಕೊಂಡು ಹೋಗಲ್ಲ ಅಂತ ಕಳಿಸ್ತಾರೆ. ಇವಾಗ ಕಾರ್ನ ಕರ್ಕೊಂಡು ಹೋಗ್ಯಾರೆ, ಆಮೇಲೆ ಹೋಗ ನೀನು ನೀರು ಬೀಳಲಿಲ್ಲ ಹೋಗ ಕಾರ್ನಾಗೆ ಕರ್ಕೊಂಬರ ನಿನ್ನ ಅಂತ ಅದೇ ಕಳಿಸ್ತಾರೆ. ನೋಡಿ ಮತ್ತೆ ಕಾರ್ನಾಗೆ ಕರ್ಕೊಂಡು ಹೋದಾರು ಹಂಗೆ ಕಳಿಸೋದು ಅವನ್ನ. ಕಾರ್ನಾಗೆ ಕರ್ಕೊಂಬತ್ತಾರೋ ಏನು ನಡ್ಕೊಂಡು ಹೋಗು ಅಂತ ಕಳಿಸ್ತಾರೆ. ಹೆಂಗೆ ಬರ್ತಾನೆ ಏನೋ ಗೊತ್ತಿಲ್ಲ. ಹೋಗಿ ಅವನೇ ಇವಾಗಲೇ ಪಾಯಿಂಟ್ ಮಾಡೋದು ಈಗಲೇ ಹಾಕ್ಸೋದೆ ಅಂತೆ. ಹಂಗೆ ಕರ್ಕೊಂಡು ಹೋಗ್ಯಾರ. ಹೇಳಿ 50,000 ಲಕ್ಷಗಟ್ಟಲೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊಡ್ಲಾಡ್ ಬಿಡು. ಕೊಡ್ಲಾಡು. ಅಲ್ಲ ನಿಮ್ಗೇನಾನ ಗೊತ್ತೇನಕ್ಕ ಅದು ಹೆಂಗೆ ಕಲಿತಾರೆ ಏನು ಎತ್ತ ಅಂತೇಳಿ. ನಿಮ್ಗೇನಾನ ಗೊತ್ತಿದ್ರೆ ಹೇಳ್ರಿ. ನಾನು ಒಂದಿಟ್ಟು ಕಲ್ಕೊಂತೀನಿ. ಯಾರೋ ಒಬ್ರು ಕಲಿಯಕ್ಕೆ ಬರಲ್ಲ ಜಲರೇಖೆ ಅಂತೆ. ಅದಕ್ಕೇನೆ ನೋಡು ಅವ್ನು ನಂಗೆ ನಿಮ್ಮ ಚಿಕ್ಕಪ್ಪ ನಂಗೇನೆ ರಾಮ ಎಷ್ಟು ಜನ ಬರ್ತಾರ ಮರೆ ಕರ್ಕೊಂಡು ಹೋಗಕ್ಕೆ. ಇವಾಗಂತೂ ಡಿಮ್ಯಾಂಡ್. ಇವಾಗ ಬೇರೆ ಬೇಸಿಗೆ ಅಲ್ಲ, ನೀರಿಲ್ದಂಗೆ ಆಗ್ತವೆ ಬೋರ್ಗಳಿಗೆ. ಅದು ಕರ್ದನ ಜನ ಅಂತೂ ಸಿದ್ಲಿಂಗ ಬಾ ನಮ್ದು ಪಾಯಿಂಟ್ ಮಾಡಿಕೊಡು, ಬಾ ಸಿದ್ಲಿಂಗ ನಮ್ದು ಪಾಯಿಂಟ್ ಮಾಡಿಕೊಡಪ್ಪ. ಎಷ್ಟು ಜನ ಬರ್ತಾರೆ ಗೊತ್ತೇ. ದಿನ ಬೆಳಕರಿತಿಲ್ಲ ಬೈಗಾಗ್ತಿಲ್ಲ ಅಂದ್ರೆ ಸಖತ್ತು ಜನ ಬರ್ತಾರಪ್ಪ. ಇವಾಗ ಇದ್ದಿದ್ದು ಇತ್ತೀಚೆಗೆ ಬೇಸಿಗೆ ಕಾಲದಾಗ ನೀರು ಬರೋ ಥರ ಬೋರ್ ಪಾಯಿಂಟ್ ಮಾಡಿಕೊಟ್ಬಿಟ್ರೆ ಇನ್ನೂ ಡಿಮ್ಯಾಂಡ್. ನೀರಾಗ್ಬಿಟ್ರೆ ರೈತರು ಸಮೃದ್ಧಿ ಬಿಡು. ದುಡಿತೀವಿ ಅಂತೆ. 10,000 ಕೊಡ್ತಾರೆ ಇವಾಗ. ಬೇಸಿಗೆ ಆಗಿರೋದಕ್ಕೂ ಅದಕ್ಕೂ ಈಗ 10,000 ಒಂದು ಬೋರ್ ಪಾಯಿಂಟ್ ಮಾಡೋಕ್ಕೆ. ಇಂಥ ಬೇಸಿಗೆ ಕಾಲದಾಗ ನೀರು ಬರೋಂಗಿಲ್ಲ 10,000 ಅಂತಾರೆ. ಮಳೆಗಾಲದಾಗ 5,000 ತಾಮನೇನ 10,000. 10,000 ತಾಮ್ತಾನಂತೆ. ಏನಾತೆ ತಾಯಿ, ತಿಂಗಳಿಗೆ ಒಂದು 4-5 ಮಾಡಿರೋ 50,000 ಯಾವ ಗೌರ್ಮೆಂಟ್ ಸಂಬಳದವರು ತಾಮಲ್ಲ ಅಂಥ ಸಂಬಳ ತಾಮ್ತಾನಲ್ಲಿ ಸಿದ್ಲಿಂಗ. ಮತ್ತೆ 50,000 ದುಡಿಯೋಕ್ಕೆ ಹೊರಕ್ಕೆ ಹೋಗಿ ಔಟ್ ಕಷ್ಟ ಐತಿ. ದಿನ ಹೋಗ್ಬೇಕು, ರಾಜ ಕೊಡಲ್ಲ. ಇವಂದೇನಿಲ್ಲ. ತಿಂಗಳಿಗೆ ಎಲ್ಲನ ಅದು ಒಂದೊಂದು ಗಂಟೆನೇ. ಊರು ದೂರ ಪರ ಊರಾದ್ರೆ ಹೋಗಿ ಬರೋದು ಅಷ್ಟೇ. ಒಂದಿನ ಆಗ್ಲಲ್ಲನ ಏನಾಗಲಿ ಹೇಳು. 10,000 ಒಂದು ದಿನಕ್ಕೆ ದುಡ್ಕೊಂಬತ್ತಾನಂದ್ರೆ ಏನಾತಿ ತಾಯಿ.
ಯಪ್ಪ ನೋಡಮ್ಮ ತಿಕ್ಲು ಬಕ್ಲು ನಂಗೆ ಇಂಥದ್ದು ಎಂಥ ವಿದ್ಯೆ ಕಲ್ತ್ಬಿಟ್ಟ ಸಿದ್ಲಿಂಗ ಸಾಕತಿ ಅಮ್ಮನ ಒಂಬಳು ಸಿದ್ಲಿಂಗ ಗ್ರೇಟ್ ಒಂಬಳ ಎಮ್ಮನ ಹೊಗಳಾಳ ಹಾಲೇನಿ ಎಲ್ಲರೂ ಇವಾಗ ಸಿದ್ಲಿಂಗನ ಗ್ರೇಟ್ ಅಂತಾರೆ ಚೆನ್ನಾಗಿರ್ಲಿ ಹೇಳಿ ಬಿಡು ಹೇಳ್ತಾವ ನಾವು ಚೆನ್ನಾಗಿರೋರು ನೋಡಿ ನಾವು ಅಟ್ಟೂರ್ಕಮಲ್ಲ ಕಣೆ ಚೆನ್ನಾಗಿರ್ಲಿ ಹೇಳಿ ಬಿಡು ಅವ್ನಿಗೇನು ಸ್ವಾರ್ಥ ಬುದ್ಧಿ ನಾನು ಒಬ್ಬನೇ ಚೆನ್ನಾಗಿರ್ಬೇಕು ಬಿಡು ನಮ್ಮ ಅಣ್ಣನ ಮಕ್ಕಳು ಇವರು ಅಣ್ಣ ತಮ್ಮಳಲ್ವೇ ಇವರು ಚೆನ್ನಾಗಿರ್ಲಿ ಎಂಬ ಮನೋಭಾವ ಇದ್ದಿದ್ರೆ ಅವನ್ನ ನಾನು ಒಳ್ಳೆ ನಂಬ್ತಿದ್ದೆ ಅವಂತ ಸ್ವಾರ್ಥ ಬುದ್ಧಿ ಐತಿ ಇವಾಗ ಅದೇ ಕಾಣ್ದಂಗೆ ಇದ್ನಲ್ಲ ಅದೇ ಕಾಣ್ದಾನ ಇದ್ದಂಗೆ ಇವಾಗ ಮಂದನ ಮಜ್ಜಿಗೆ ಸಿಕ್ತಂಗೆ ಆಯ್ತು ಇವಾಗ ಒಂದು ಅದು ಇದು ಮಾಡ್ತಾ ಇನಲ್ಲ ಅದಕ್ಕೆ ಏನೋ ಒಂಥರ ನಾನೇ ದೊಡ್ಡ ಇದು ಅಮ್ಮಂಗೆ ಆಗೈತೆ ಅವನಿಗೆ ಆಗ್ಲೇ ಹೇಳ್ಬೇಡಿ ಯಾರೇನು ಓದ್ಕೊಂಡು ನಾವು ತಲೆ ಕೆಡಿಸ್ಕೊಂಬಲ್ಲಮ್ಮ ಅವತ್ತಿಂದ ಅವತ್ತೇ ಆಗ್ಲೇಣ ಅಷ್ಟೇ ಇವತ್ತು ನಮ್ಮ ಹಂಗೆ ಗಂಡ ಜೀವನ ಮಾಡ್ತಿಲ್ವೇನೆ ಅವ್ರು ಯಾವ ತಲೆ ಕೆಡಿಸ್ಕೊಂಬಲ್ಲ ಅತ್ಲ ಕಡ್ಡಿ ಇತ್ಲ ತೆಗ್ದಾಕಲ್ಲ ಹಂಗಂದ್ರು ಅವ್ರು ಹೆಂಗೆ ಇದ್ದಾರೆ ಯಾತನ ಆಗ್ಲಿ ಹೇಳು ನೆಮ್ಮದಿರ್ಬೇಕು ಗುಡಿಸ್ಲಾಗಿರ್ಲಿ ಹೇಳು ನೆಮ್ಮದಿರ್ಬೇಕು ನಮ್ಮ ದುಡ್ಡು ಇಕ್ಕಂದೇಳಿ ಏನು ಸಾಯಿವಾಗೇನು ಹೊತ್ಕೊಂಡು ಹೋಗಲ್ಲ ಅಲ್ಲ ಒಳ್ಳೇದು ಮಾಡಿದ್ರೆ ಬಿಡಲ್ಲ ಪಾಪ ನೀನು ಒಂದಿಟ್ಟು ಕಲ್ಕೊಳ್ಳಲ್ಲ ನೀನು ಮಾಡಲ್ಲ ಅಂತ ಹೇಳಿ ನನಗೊಂದಿಟ್ಟು ಪ್ರೋತ್ಸಾಹ ಕೊಟ್ಟಿದ್ರೆ ನಾನು ಕಲ್ಕೊಂಡು ಮಾಡ್ತಿದ್ದೆ ನಾನು ಅಲ್ಗೂ ಹೋಗಿ ಕೇಳಿದೆ ಎಲ್ಲನ ಹೇಳಲಿಲ್ಲ ಅವ್ರಿಗೆ ನಾವೊಬ್ಬರೇ ಚೆನ್ನಾಗಿರ್ಬೇಕು ಅಂಬೋದು ಐತೆ ನಾನೇ ದೊಡ್ಡಿದು ಅನ್ನಿಸ್ಕೋಬೇಕು ನಾನು ಚೆನ್ನಾಗಿರ್ಬೇಕು ಅಂಬೋದು ಐತೆ ಸ್ವಾರ್ಥ ಬುದ್ಧಿ ಜಾಸ್ತಿ ಅವ್ರದ್ದು ಅವ್ರ ಬುದ್ಧಿ ಸರಿ ಇಲ್ಲ ಗಂಡ ಹೆಂಡ್ತಿಬ್ರು ಅಷ್ಟೇ ಅವರು ಏನೇಂದ್ರೆ ಉದ್ಧಾರ ಆಗಲ್ಲ ತಗ ಏನು ಮಾಡಿರೋ 5 ಲಕ್ಷ ಬಾಂಡಿಗೆ ಮಾಡಿಕ್ಯವನಂತೆ ಕೊನಿ ನಮ್ಮ 5 ಲಕ್ಷದವು 2-3 ಆಲೆ ಬಾಂಡ್ ಮಾಡಿಕ್ಯಾನಂತೆ ಮನೆ ಕೊಡ್ತಾನಂತೆ ಎಲ್ಲನ ದೊಡ್ಡದ ಮನೆ ಕೊಡ್ತಾನಂತೆ ಯಾರು ಅಂದಂಗಾತು ಯಾಕೆ 5 ಲಕ್ಷನ ಯಾಕೋ ಬಡ್ಡಿನ ಕೊಡಲ್ವಂತೆ ಯಾರನ್ನ ಒಬ್ಬಸ್ಬೇಕು ಕಣ ಭಾಗ್ಯಮ್ಮ ಯಾರನ್ನ ಬಡ್ಡಿ ಇಸ್ಕೊಂಡು ಅದೇ ಎತ್ತಾಕ್ಬೇಕು ಇಸ್ಕೊಳ್ರಿ ನಿಮ್ಮಂತಾರೆ 50,000 ಲಕ್ಷ ಕಟ್ಲಿ ಏನಲ್ತಮ್ಮ ಇಸ್ಕೊಂಡು ಸುಮ್ಮನೆ ಎತ್ತಾಕ್ರಿ ಏನು ದುಡ್ದಿರೋದು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅಲ್ಲ ಅದೇ ನಾಯಿಮಕ್ಕೆ ಬಂದಿರೋ ದುಡ್ಡು 5 ಲಕ್ಷ ಅಂದ್ರೆ ಏನಾಯ್ತು ಯಾರನ್ನ ಬಡ್ಡಿ ಇಸ್ಕೊಂಬರಿ ಹೇಳ್ರಿ ಸಿದ್ಲಿಂಗಂತಾಗ ಐತೆ ಹೋಗಿ ಹೋಗ್ರಿ ಏನು ಇಸ್ಕೊಂಡು ಎಲ್ಲ ಕೊಡ್ದಂಗೆ ಎತ್ತಾಕ್ರಿ ಬಡ್ಡಿ ವ್ಯವಹಾರ ಮಾಡಿರಿ ಅಂತ ಉಬ್ಬಿಸ್ಬೇಕು ಅವನ್ನ ಬಡ್ಡಿ ವ್ಯವಹಾರ ಮಾಡು ಬಡ್ಡಿ ಕೊಡು ಅನ್ಬೇಕು ಏನಿಲ್ಲ ತಿಂಗಳಿಗೆ ಎಷ್ಟೊಂದು ಬಡ್ಡಿ ಬರುತ್ತೆ ನೀನು ಸುಮ್ಮನೆ ಯಾಕೆ ಬ್ಯಾಂಕ್ನಾಗೆ ಕಮ್ಮಿ ಬಡ್ಡಿ ಜನಗಳು ತಗಾದ್ರೆ 2-3 ರೂಪಾಯಿ 5 ರೂಪಾಯಿ ತಕ್ಕ ಬಡ್ಡಿ ಕೊಡ್ಬೋದು ಅಂತ ಹೇಳ್ರಿ ಎಲ್ಲರಿಗೂ ಕೊಡಿಸ್ರಿ ಸುಮ್ಮನೆ ಅವ್ರು ಕೊಡಲ್ಲ ಕಣಮ್ಮ ಅಯ್ಯಪ್ಪ ಅಂತಾರಲ್ಲ ಗಂಡ ಹೆಂಡ್ತಿ ಇಬ್ರಳು ಅಯ್ಯೋ ಬುದ್ಧಿವಂತರು ಅಂಥವೆಲ್ಲನ ಬಡ್ಡಿ ಕೊಡಕ್ಕೆ ಹೋಗಲ್ಲ ಜನಗಳು ಕೊಡಲ್ಲ ಇವಾಗ ಆಲೇನಿ ಮರ್ಯಾದೆ ಕೊಡೋರು ಯಾರು ಇಲ್ಲ ಇವಾಗ ಇಸ್ಕೊಂಡಾರು ಕೊಡ್ಬೇಕಾರು ಒಂಥರ ಇಸ್ಕೋಬೇಕಾರು ಒಂಥರ ಕೊಡ್ಬೇಕಾರು ಒಂಥರ ಅಂತ ಹೇಳ್ತಾರೆ ಗಂಡ ಹೆಂಡ್ತಿ ಇಬ್ರಳು ಅವ್ರು ಎತ್ತು ಕೊಟ್ಟಾರಮ್ಮ ಇಲ್ಲ ಹೇಳಿ ಒಪ್ಸಿ ಕೊಡಿಸ್ಬೇಕು ನೀವು ಬಡ್ಡಿ ಕೊಡ್ಸಿರಿ ಹೋಗ್ಲೇಳು ದುಡ್ಡು ಹೋಗ್ಲೇಳು ಕೊಡಿಸ್ರಿ ಹಂಗಂತ ಹೇಳ್ರಿ ಕೊಡ್ರಿ ಬಡ್ಡಿ ಬರುತ್ತೆ ಅಂತೇಳಿ ಆಸೆ ಹುಟ್ಟಿಸ್ರಿ ನೀವು ಹೋಗ್ತಿರಲ್ಲ ನಾ ಮಾತಾಡ್ಸಂಗಿದ್ದೀರಿ ಹೇಳ್ತಿದ್ವಿ ನೀವು ಮಾತಾಡ್ಸ್ತಿರಲ್ಲ ಅದಕ್ಕೆ ಹೇಳ್ರಿ ಬಡ್ಡಿ ಬರುತ್ತೆ ಕೊಡ್ರಿ ಹೊಸ್ದಾಗೆ ಅಂತ ಹೇಳಿ ಹೇಳ್ರಿ ಹಂಗಾದ್ರೆ ಕೊಡ್ತಾರೆ ಇಕ್ಕೆಂಡು ಏನು ಮಾಡ್ತಾರೆ ಅದೇ ಹಂಗಂಬದು ಕೊಡಲ್ಲ ಅವ್ರು ಬುದ್ಧಿವಂತರು ದುಡ್ಡಾಗಿ ಬುದ್ಧಿವಂತರು ಕಣಿ ಕೊಡಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಯವ್ರಿ ಪಾಯಿಂಟ್ ಮಾಡ್ಸೋಕ್ಕೆ ಈ ನೀರು ಬೀಳಬಾರ್ದು ಅವಾಗ ಅವನು ಒತ್ತು ಕಳಿಸ್ತಾರೆ ಅವನಿಗೂ ಎಂಥದ್ದು ಬರುತ್ತೆ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು